ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಆಲ್ರೆಡಿ ನೀವು ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಅದ್ ವಿ ಆರ್ ಟ್ರೈಯಿಂಗ್ ಆನ್ ಒನ್ ಡೆಸರ್ಟ್. ಡೆಸರ್ಟ್ ಏನಲ್ರಿ, ಕೋಕೋನಟ್ ಪುಡ್ಡಿಂಗ್. ಎಲ್ಲರೂ ಕೇಳಿರ್ತೀರಾ. ನಾನಂತೂ ರೀಸೆಂಟ್ ಒಂದು ರೆಸ್ಟೋರೆಂಟಿಗೆ ಹೋದಾಗ ಡೆಸರ್ಟ್ ಅಂತ ಅದು ಆರ್ಡರ್ ಮಾಡಿದ್ದೆ. ತುಂಬಾ ಇಷ್ಟ ಆಯ್ತು. ಅದು ಇಷ್ಟ ಆದ ಕಾರಣ ಮನೆಯಲ್ಲೇ ಒಂದು ಟ್ರೈ ಮಾಡುವ ಅಂತ, ಹೇಗೆ ಬರ್ತದೆ, ನಾನು ಮಾಡಿದ್ರು ಕೂಡ ಅದೇ ಟೇಸ್ಟ್ ಬರ್ತದಾ ಅಂತ ನೋಡುವ ಅಂತ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಸಾಕು ಇದು ಪ್ರಿಪೇರ್ ಮಾಡ್ಲಿಕ್ಕೆ. ಕೋಕೋನಟ್, ಸ್ವೀಟಿಗೆ ಶುಗರ್ ಆರ್ ಎನಿ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ಬೋದು, ಮತ್ತೆ ಕಾರ್ನ್ಫ್ಲವರ್. ಇದಿಷ್ಟು ಯೂಸ್ ಮಾಡಿ ಈ ಡೆಸರ್ಟ್ ಅನ್ನು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು. ಇವಾಗ ಕೋಕೋನಟ್ ಹೀಗೆ ಉಂಟು, ಇದನ್ನು ತುರ್ದ ಮೇಲೆ ಸಿಗ್ತೇನೆ. ಕಾಯಿ ತುರ್ದಾಯ್ತು ಗೈ. ಇದನ್ನು ಗ್ರೈಂಡ್ ಮಾಡಿ ಕೋಕೋನಟ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ, ಅದು ಮಾಡುವ. ಇದು ಗ್ರೈಂಡ್ ಮಾಡುವಾಗಲೇ ನಾನು ಅವಾಗ ತೆಗ್ದಿಟ್ಟಿದ್ದೆಲ್ಲ ಕೋಕೋನಟ್ ಮಿಲ್ಕ್, ಅದನ್ನು ಗ್ರೈಂಡ್ ಮಾಡುವಾಗಲೇ ಹಾಕ್ಬೇಕು. ಪ್ಲಸ್ ಸಮ್ ವಾಟರ್ ಕೂಡ ಆಡ್ ಮಾಡಬೇಕು. ಇದು ಸಾಕಾಗಲ್ಲ ಅಲ್ವಾ? ಇದನ್ನು ಸ್ವಲ್ಪ ಆಡ್ ಮಾಡಿ ಗ್ರೈಂಡ್ ಮಾಡಿ. ನೋಡಿ, ಗ್ರೈಂಡ್ ಆಗಿದೆ. ಇವಾಗ ಗ್ರೈಂಡ್ ಮಾಡಿದ್ದನ್ನು ಇಲ್ಲಿ ಹಾಕಿದ್ರಲ್ಲಿ ಐದರ್ ಯು ಕ್ಯಾನ್ ಯೂಸ್ ಕ್ಲೋತ್ಸ್ ಅಥವಾ ಈ ತರದಲ್ಲಿ ಮಿಲ್ಕ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಆಯ್ತು. ಗೈಸ್, ಕೋಕೋನಟ್ ಮಿಲ್ಕ್ ಅನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಆಯ್ತು. ಇದನ್ನೊಂದು ಪ್ಯಾನಿಗೆ ಹಾಕಿ ಓಕೆ. ಅದಾದ್ಮೇಲೆ ನಾನು ಹೇಳಿದ್ದೆಲ್ಲ ಕಂಡೆನ್ಸ್ ಮಿಲ್ಕ್, ಅದನ್ನು ಆಡ್ ಮಾಡಿ. ನಿಮ್ಗೆ ಬೇಕಾದ್ರೆ ಇದಿಲ್ಲದಿದ್ರೆ ಶುಗರ್ ಕೂಡ ಆಡ್ ಮಾಡ್ಬೋದು, ಇದು ಸ್ವೀಟ್ನೆಸ್ಸಿಗೆ. ವಿಸ್ಕರಲ್ಲಿ ಸ್ವಲ್ಪ ಹೀಗೆ ಕಲಿಸ್ಬೇಕು, ಅಂದ್ರೆ ಲಮ್ಸ್ ಎಲ್ಲ ಬರಬಾರ್ದು. 3 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಬೇಕು. ಪುನಃ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು, ಲಮ್ಸ್ ಬರೋದಾಗೆ. ಓಕೆ, ಇದನ್ನು ಇವಾಗ ಬಾಯ್ಲ್ ಮಾಡಿ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬರುವ ಹಾಗೆ ಅಷ್ಟರವರೆಗೆ ಬಾಯ್ಲ್ ಮಾಡಬೇಕು. ಅದನ್ನು ಹೀಗೆ ಮಾಡ್ತಾನೆ ಇರಬೇಕು ನಾವು, ಕಂಟಿನ್ಯೂಸ್. ಇದು ಯಾವ ಥಿಕ್ನೆಸ್ ಬರಬೇಕು ಅಂತ ನಾನು ಹೇಳ್ತೇನೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹೀಗೆ ಸಿಗ್ಬೇಕು ನಮ್ಗೆ, ಆಯ್ತಾ? ನೋಡಿ, ಹೀಗೆ ಒಂಚೂರು ದಪ್ಪ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ. ನಂಗೊಂದು 5-6 ಮಿನಿಟ್ಸ್ ಆಗಿದೆ ಇದು ಮಾಡಲಿಕ್ಕೆ. ನೋಡಿ, ಇದನ್ನು ನಾನು ಬೌಲಿಗೆ ಹಾಕ್ತಾ ಇದ್ದೇನೆ. ಈ ತರ ಬೌಲಿಗೆ ಹಾಕಿ ರೂಮ್ ಟೆಂಪರೇಚರ್ ಅಲ್ಲಿ ಇಡಿ ಒಂದು 30 ಮಿನಿಟ್ಸ್. ಆಮೇಲೆ ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಒಂದು 15 ಮಿನಿಟ್ಸ್ ಇಟ್ಟು ಯು ಕ್ಯಾನ್ ಟೇಸ್ಟ್ ಇಟ್. ಓಕೆ ಗೈಸ್, ಇದನ್ನು ನಾವು 30 ಮಿನಿಟ್ಸ್ ಹೀಗೆ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟು, ಹೀಗೆ ಸುಮ್ಮನೆ ಇಟ್ಟು ಮತ್ತೆ ಫ್ರಿಡ್ಜ್ ಅಲ್ಲಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇಟ್ಟ ಮೇಲೆ ಟೇಸ್ಟ್ ಮಾಡಿದ್ರೆ ಸಿಗ್ತೇನೆ ಗೈಸ್. ನೋಡಿ ಗೈಸ್, ಫೈನಲಿ ಪುಡ್ಡಿಂಗ್ ಹೀಗೆ ರೆಡಿ ಆಗಿದೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಕೊಂಡು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿದ್ದೇನೆ. ಇವಾಗ ಟೇಸ್ಟ್ ಮಾಡೋ ಟೈಮ್ ನೋಡ್ತೇನೆ ಎಕ್ಸಾಕ್ಟ್ಲಿ ಹಾಗೆ ಬಂದಿದೆ ಅಂತ ನಾನು ರೆಸ್ಟೋರೆಂಟ್ ಹೇಳಿದ್ದೆ ಅಲ್ಲ. ರಿಯಲಿ ಅಮೇಝಿಂಗ್. ನಾನು ಸುಮ್ಮನೆ ಹೇಳ್ತಿಲ್ಲ, ನೀವು ಸಹ ಟ್ರೈ ಮಾಡಿ. ಇಷ್ಟೇ ಗೈಸ್ ರೆಸಿಪಿ. ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು.